ಈ ಗಾಡಿಯಲ್ಲಿ ಮೇನ್ ಆಗಿ ಎತ್ ಕಾಣಿಸೋದಂದ್ರೆ ಅಪ್ರೆಲಾ 660 ಇನ್ಸ್ಪೈರ್ಡ್ ವಿಂಗ್ಲೆಟ್ ಥ್ರಾಟಲ್ ರೆಸ್ಪಾನ್ಸ್ ಗುರು ನೋಡಿ. ಎಕ್ಸೆಟ್ರ್ ಹಿಂಗ್ ಕೊಟ್ರೆ ಗಾಡಿ ಎತ್ತಿ ಬಿಸಾಕ್ತಾ ಇದೆ. ಆಮೇಲೆ ಟ್ಯಾಂಕ್ ನೋಡಿ ಕಾರ್ಬನ್ ಫೈಬರ್ ವ್ರಾಪ್ ಮಾಡಿದ್ದಾರೆ, ಸಕ್ಕದಾಗಿ ಕಾಣಿಸುತ್ತೆ. ನಮಸ್ಕಾರ ಕರ್ನಾಟಕ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ವಿಡಿಯೋದಲ್ಲಿ ಯಾವ ಬೈಕ್ ಇದೆ ಅಂದ್ರೆ ದ ವಿಷನ್ ಬೀಸ್ಟ್ ಅಪ್ರಿಲಾ 457. ನೋಡಿ ಏನು ಬಾಂಬಾಗಿ ಕಾಣಿಸ್ತಾ ಇದೆ ಬೈಕ್ ಮಾತ್ರ. ಇಂಡಿಯನ್ ರೈಡರ್ಸ್ಗೆ ಟ್ವಿನ್ ಸಿಲಿಂಡ್ರು, ಅದು ಸೂಪರ್ ಸ್ಪೋರ್ಟ್ ಅಫೋರ್ಡಬಲ್ ಪ್ರೈಸಲ್ಲಿ ಕೊಡಬೇಕಂತ ಈ ಗಾಡಿನ ಅಪ್ರಿಲಾ ತಂದ್ರು. ಅಪ್ರಿಲಾದವರು ಈ ಗಾಡಿನ ಇಂಡಿಯಾಗೆ ತಂದು ಒಳ್ಳೆ ಕೆಲಸ ಮಾಡಿದ್ರು. ಕ್ರೇಜಿ ಆಗಿದೆ ಈ ಗಾಡಿ ಮಾತ್ರ ಓಡ್ಸಕ್ಕೆ. ಇದರಲ್ಲಿರೋ ಇಂಜಿನ್ ಬಂದ್ಬಿಟ್ಟು 457cc 47 bhp ಮತ್ತೆ 43 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಇಂಜಿನ್ ಮಾತ್ರ ಸ್ಮೂತ್ ಆಗಿದೆ ಗುರು. ಏನ್ ಸ್ಮೂತ್ ಆಗಿ ಹೋಗ್ತಾ ಇದೆ ಗಾಡಿ, ನಂಬಕ್ಕೆ ಆಗ್ತಾ ಇಲ್ಲ ಇಷ್ಟು ಸ್ಮೂತ್ ಆಗಿದೆ ಗಾಡಿ ಅಂತ. ನೋಡಿ 5th ಗೇರ್ ಅಲ್ಲಿ 38 ಅಲ್ಲಿ ಹೋಗ್ತಾ ಇದ್ರೆ ಕೂಡ ಗಾಡಿ ಒಂಥರ ಜರ್ಕ್ ಹೊಡಿತಾ ಇಲ್ಲ, ಸ್ಮೂತ್ ಆಗಿ ಹೋಗ್ತಾ ಇದೆ. ಈ ಗಾಡಿಯಲ್ಲಿ ಮೇನ್ ಆಗಿ ಎತ್ ಕಾಣಿಸೋದಂದ್ರೆ ಅಪ್ರೆಲಾ 660 ಇನ್ಸ್ಪೈರ್ಡ್ ವಿಂಗ್ಲೆಟ್. ನೋಡಿ ಏನ್ ಕ್ರೇಜಿಯಾಗಿ ಕಾಣಿಸುತ್ತೆ ಇಲ್ಲಿಂದ ನೋಡಕ್ ಗಾಡಿ. ಬಾಯಿಗೆ ಬರ್ತಾ ಇದೆ ಗುರು ಈ ಗಾಡಿ ಓಡಿಸ್ತಾ ಇದ್ರೆ. ಏನ್ ಪವರ್, ಯಪ್ಪ ಚಾನ್ಸೇ ಇಲ್ಲ. ನೋಡಿ ಇದರಲ್ಲಿರೋ ಸಸ್ಪೆನ್ಷನ್ ಬಂದ್ಬಿಟ್ಟು ಫ್ರಂಟ್ ಬಂದ್ಬಿಟ್ಟು UHD ಫೋರ್ಕ್ಸ್ ಕೊಟ್ಟಿದ್ದಾರೆ. ಅದೇ ರೇರ್ಗೆ ಬಂದ್ರೆ ಮೋನೋ ಶಾಕ್ ಕೊಟ್ಟಿದ್ದಾರೆ, ಅಡ್ಜಸ್ಟಬಲ್. ಅದು ಶಾಕ್ ಅಬ್ಸರ್ ಬಗ್ಗೆ ಮಾತಾಡಂಗಿಲ್ಲ, ಸಕ್ಕದಾಗಿದೆ ಶಾಕ್ ಅಬ್ಸರ್. ಏನ್ ಸ್ಮೂತ್ ಆಗಿ ಹೋಗ್ತಾ ಇದೆ ನೋಡಿ ಇಂಥ ರೋಡಲ್ಲೂ. ಈ ಗಾಡಿ ಫುಲ್ ಅಂಡ್ ಫುಲ್ PPF ಮಾಡಿದ್ದಾರೆ. ಆಮೇಲೆ ಟ್ಯಾಂಕ್ ನೋಡಿ ಕಾರ್ಬನ್ ಫೈಬರ್ ವ್ರಾಪ್ ಮಾಡಿದ್ದಾರೆ, ಸಕ್ಕದಾಗಿ ಕಾಣಿಸುತ್ತೆ. ಇನ್ನೊಂದು ವೈಸರ್ ಬಂದ್ಬಿಟ್ಟು ಸ್ಮೋಕ್ಡ್ ವೈಸರ್ ಇದೆ, ಸಕ್ಕದಾಗಿ ಕಾಣಿಸುತ್ತೆ ಈ ಗಾಡಿಗೆ. ಅಪ್ರೆಲಾ ಓಡಿಸ್ತಾ ಇದ್ದೀನಿ, ನಂಬಕ್ಕೆ ಆಗ್ತಾ ಇಲ್ಲ ಈ ಗಾಡಿನೆಲ್ಲ ಓಡಿಸ್ತಾ ಇದ್ದೀನಿ ಅಂತ. ವಾಪ್ಪ ಏನ್ ಫೀಲ್ ಆಗ್ತಾ ಇದೆ ಈ ಗಾಡಿ ಓಡ್ಸಕ್ಕೆ. ಯಾವಪ್ಪ ಲೈಫಲ್ಲಿ ಈ ಥರ ಗಾಡಿ ಎಲ್ಲ ಓಡಿಸ್ಬೇಕು ಗುರು. ಏನು ಫೀಲ್ ಕೊಡ್ತಾ ಇದೆ ಅಂದ್ರೆ ಈ ಗಾಡಿ ಮಾತ್ರ ಸಕ್ಕದಾಗಿದೆ. ಪ್ರತಿ ಒಂದು ಬೈಕ್ ಓಡಿಸಿದಾಗೂ ಮೈಂಡಲ್ಲಿ ಏನು ಬರುತ್ತೆ ಅಂದ್ರೆ ಈ ಗಾಡಿ ನನ್ನ ಹತ್ರ ಇರಬಾರ್ದಾಗಿತ್ತ ಅಂತಾನೆ ಅನ್ಸುತ್ತೆ. ಒಂದೊಂದು ಗಾಡಿ ಓಡಿಸಿದಾಗೂ ಅಷ್ಟೊಂದು ಫೀಲ್ ಕೊಡ್ತಾ ಇದೆ ಗುರು ಈ ಬೈಕು. ಇದರಲ್ಲಿರೋ ವೀಲ್ಸ್ ಬಂದ್ಬಿಟ್ಟು 17 ಇಂಚ್ ಕೊಟ್ಟಿದ್ದಾರೆ. ಅದೇ ರೇರ್ ಅಲ್ಲಿ ನೋಡಿದ್ರೆ 150 ಸೆಕ್ಷನ್ ಕೊಟ್ಟಿದ್ದಾರೆ. ಅದೇ ಫ್ರಂಟ್ ಅಲ್ಲಿ ಬಂದ್ಬಿಟ್ಟು 110 ಸೆಕ್ಷನ್ ಕೊಟ್ಟಿದ್ದಾರೆ. ನೋಡಿ ಹುಡುಗರೆಲ್ಲ ಬರ್ತಾ ಇದಾರೆ, ಅವರು ರಿಯಾಕ್ಷನ್ ನೋಡಿ ಗಾಡಿ ಎತ್ಕೊಂಡು ಹೋದ್ರೆ. ನೋಡಿ ಇದರಲ್ಲಿ ಅಲ್ಯೂಮಿನಿಯಂ ಚಾರ್ಸಿ ಕೊಟ್ಟಿದ್ದಾರೆ. ವೆಯ್ಟ್ ರಿಡಕ್ಷನ್ ಇನ್ನೂ ಕಡಿಮೆ ಆಗಿ ಫಾಸ್ಟ್ ಹೋಗೋಕ್ಕೆಲ್ಲ ಸಕ್ಕದಾಗಿರುತ್ತೆ. ಥ್ರಾಟಲ್ ರೆಸ್ಪಾನ್ಸ್ ಗುರು ನೋಡಿ. ಎಕ್ಸೆಟ್ರ್ ಹಿಂಗ್ ಕೊಟ್ರೆ ಗಾಡಿ ಎತ್ತಿ ಬಿಸಾಕ್ತಾ ಇದೆ. ಏನ್ ಫೀಲ್ ಇದೆ ಅಂದ್ರೆ ನಿಜ ಹೇಳಿದ್ರೆಲ್ಲ ಗೊತ್ತಾಗಲ್ಲ. ಈ ಗಾಡಿ ಒಂದು ಟೈಮ್ ಓಡಿಸ್ ನೋಡಿ ಲೈಫಲ್ಲಿ. ನೋಡಿ ಇದ್ರ ಎಕ್ಸಾಸ್ಟ್ ನೋಟ್ ತೋರಿಸ್ತೀನಿ. ಕ್ರೇಜಿಯಾಗಿ ಸ್ಟಾರ್ಟ್ ಆಗ್ತಾ ಇದೆ ಗಾಡಿ ಮಾತ್ರ. ಸೂಪರ್ ಬೈಕ್ ಸೌಂಡ್ ಬರ್ತಾ ಇದೆ ಈ ಗಾಡಿಯಲ್ಲಿ. ಮೈನ್ ಆಗಿ ಸೌಂಡ್ ಗುರು ಈ ಗಾಡಿಯಲ್ಲಿ. ಸ್ಟಾಕ್ ಅಲ್ಲೇ ಒಂಥರ ಐಡ್ನಿಂಗ್ ಅಲ್ಲಿ ಎಕ್ಸಲೇಟರ್ ಕೊಟ್ಟೆ ಪಾಪ್ಸ್ ಆಗ್ತಾ ಇದೆ, ಸಕ್ಕದಾಗಿದೆ. ಈ ಗಾಡಿ ಓಡಿಸ್ತಾ ಇದ್ರೆ ಪಕ್ಕ ಸೂಪರ್ ಬೈಕ್ ಫೀಲಿಂಗೇ ಬರ್ತಾ ಇದೆ. ಯಾವ ಸೂಪರ್ ಬೈಕು ಕಡಿಮೆ ಇಲ್ಲ ಅನ್ಸ್ತಾ ಇದೆ. ನೋಡಿ ಈ ಗಾಡಿಯಲ್ಲಿ 3 ತರ ಮೋಡ್ ಕೊಟ್ಟಿದ್ದಾರಂತೆ. ನೋಡಿ ಸ್ಟಾರ್ಟಿಂಗ್ ಅಪ್ರೆಲಾ ಅಂತ ಸಕ್ಕದಾಗಿ ಕೊಟ್ಟಿದ್ದಾರೆ. ನೋಡಿ ಒಂದು ಸ್ಪೋರ್ಟ್ಸ್ ಮೋಡು, ಒಂದು ಎಕೋ ಮೋಡು ಮತ್ತೆ ರೈನ್ ಮೋಡು. 457cc ಇಷ್ಟೊಂದು ಪವರ್ ಅಂದ್ರೆ ಇದೇ ಅಪ್ರೆಲಾದಲ್ಲಿ 660 ಎಲ್ಲ ಹೆಂಗ್ ಹೋಗೋದು ನೆನ್ಸ್ಕೊಳ್ಳಿ. ನೋಡಿ ಈ ಗಾಡಿಗೆ ಟೈಲ್ ಟಡಿ ಹಾಕ್ಸಿದ್ದಾರೆ, ಇನ್ನೂ ಕ್ರೇಜಿ ಲುಕ್ ಬರುತ್ತೆ ಹಿಂದೆಯಿಂದ ನೋಡಕ್ಕೆ. ಮತ್ತೆ ಆರ್ಕೆಟೆಕ್ದು ಫ್ಲೇಮ್ ಸ್ಲೈಡರ್ಸ್ ಹಾಕಿದ್ದಾರೆ, ಬಿದ್ರೆ ಚೆನ್ನಾಗಿ ಪ್ರೊಟೆಕ್ಟ್ ಆಗುತ್ತೆ ಗಾಡಿ. ಕಾರ್ನರಿಂಗ್ ಎಲ್ಲ ಸಕ್ಕದಾಗಿ ಮಾಡ್ಬೋದು, ಹಂಗೆ ಮಲಗಿಸಿದ್ರೆ ಎತ್ತಿ ಅದೇ ವಾಪಸ್ ಕರ್ಕೊಂಡು ಹೋಗ್ಬಿಡುತ್ತೆ. ಸೇಮ್ ಮೋಟೋ GP ಓಡಿಸೋ ತರ ಫೀಲ್ ಆಗುತ್ತೆ ಈ ಗಾಡಿ ಓಡಿಸ್ತಾ ಇದ್ರೆ. ಕರ್ವಿಂಗ್ ಬಗ್ಗೆ ಮಾತೆ ಆಡಂಗಿಲ್ಲ, ಸಕ್ಕದಾಗಿ ಕರ್ವ್ ಆಗ್ತಾ ಇದೆ. ನೋಡಿ ಇದರಲ್ಲಿ ಬೈಬ್ರೇದು ಕ್ಯಾಲಿಪರ್ಸ್ ಕೊಟ್ಟಿದ್ದಾರೆ. ಬ್ರೇಕ್ ಮಾತ್ರ ನೆಕ್ಸ್ಟ್ ಲೆವೆಲ್ ಹಿಡಿಯುತ್ತೆ. ಕಂಟ್ರೋಲ್ ಮಾತ್ರ ಈ ಗಾಡಿಯಲ್ಲಿ ಸಕ್ಕದಾಗಿ ಸಿಗ್ತಾ ಇದೆ. ಎಲ್ಲೂ ಒಂಥರ ಕಂಟ್ರೋಲ್ ಇಲ್ದಿರಲ್ಲ, ಇಲ್ಲ ಕಟ್ಟಿಂಗ್ ಅಲ್ಲೂ ಸಕ್ಕದಾಗಿದೆ. DRL ಕೊಟ್ಟಿದ್ದಾರೆ, ಲೈನ್ ಆಗಿ ಸ್ಟ್ರೈಟ್ ಆಗಿದೆ, ಕ್ರೇಜಿಯಾಗಿ ಕಾಣಿಸ್ತಾ ಇದೆ ನೋಡಿ ಈ ಗಾಡಿಗೆ. ನೋಡಿ ಈ ಗಾಡಿ 390ಗಿಂತ ಕಾಸ್ಟ್ಲಿ ಇದೆ. ಇನ್ನು ಈ ಗೌರ್ಮೆಂಟ್ ಅವ್ರು 40% ಟ್ಯಾಕ್ಸ್ ಎಲ್ಲ ಮಾಡಿ ಬೈಕ್ಗೆ ಸಿಕ್ಕಾಪಟ್ಟೆ ಟ್ಯಾಕ್ಸ್ ಏರ್ಸ್ಬಿಟ್ರು. ಈ ಗಾಡಿನೆಲ್ಲ ಒಂದ್ 4-4.5 ಬಿಟ್ರೆ ಎಲ್ಲರೂ ಇದನ್ನೇ ಚೂಸ್ ಮಾಡ್ತಾರೆ. ಸಿಕ್ಕಾಪಟ್ಟೆ ಪವರ್ ಇದೆ ಈ ಗಾಡಿಯಲ್ಲಿ. ನೋಡಿ ಇದ್ರಲ್ಲಿ ಮಿರರ್ ನೋಡಿ ಹಿಂಗ್ ಕೊಟ್ಟಿದ್ದಾರೆ, ಓಪನ್ ಮಾಡ್ಕೊಬಹುದು, ಬೇಕಾದ್ರೆ ಕ್ಲೋಸ್ ಕೂಡ ಮಾಡ್ಕೊಬಹುದು. ಮಿರರ್ ಕೂಡ ಸಕ್ಕದಾಗಿದೆ ಈ ಗಾಡಿಯಲ್ಲಿ.
ನೋಡಿ ಸಕ್ಕತ್ತಾಗಿ ಕಾಣಿಸುತ್ತೆ ಮಿರರ್ ಕೂಡ ಈ ಗಾಡಿಯಲ್ಲಿ. ವಿಸಿಬಿಲಿಟಿ ಎಲ್ಲ ಮಿರರ್ ಅಲ್ಲಿ ಕ್ರೇಜಿಯಾಗಿ ಕೊಟ್ಟಿದ್ದಾರೆ. ಇದ್ರಲ್ಲಿ ಹಾಕ್ಸಿರೋ ವಿಂಗ್ಲೆಟ್ ಮಾತ್ರ ಇವಾಗ ಮಾರ್ಕೆಟ್ ಅಲ್ಲಿ ಎಲ್ಲೂ ಸಿಗ್ತಾ ಇಲ್ಲ. ಈ ಗಾಡಿಗೆ ಸಕ್ಕತ್ತಾಗಿ ಕಾಣಿಸುತ್ತೆ ನೋಡಿ ಈ ವಿಂಗ್ಲೆಟ್. ಇದು ಬಂದ್ಬಿಟ್ಟು 13 ಲೀಟರ್ ಟ್ಯಾಂಕ್ ಇದೆ. ಇದರಲ್ಲಿ ಒಂದು 22 ಇಂದ 25 ಮೈಲೇಜ್ ಕೊಡುತ್ತೆ. ಇದು ಟಾಪ್ ಸ್ಪೀಡ್ ಬಂದ್ಬಿಟ್ಟು 202 ಎಲ್ಲ ಹೋಗುತ್ತೆ ಈ ಗಾಡಿ. ಈ ಗಾಡಿಯಲ್ಲಿ ಏನ್ ಸ್ಪೀಡ್ ಇದೆ ಅಂದ್ರೆ ಪಕ್ಕ 390 ಆರಾಮಾಗಿ ಬೀಟ್ ಹೊಡಿತೆ ಗಾಡಿ ಟಾಪ್ ಸ್ಪೀಡ್ ಅಲ್ಲಿ. ಸ್ವಲ್ಪ ಕಟ್ಟಿಂಗ್ ಮಾಡ್ಬೇಕಾದ್ರೆ ಎಲ್ಲ ಅಲ್ಲಿ ಸ್ವಲ್ಪ ಕೈಯಲ್ಲಿ ಟಚ್ ಆಗುತ್ತೆ. ಸೀಟ್ ಹೈಟ್ ಬಂದ್ಬಿಟ್ಟು 800 mm ಕೊಟ್ಟಿದ್ದಾರೆ. ಮತ್ತು ಗ್ರೌಂಡ್ ಕ್ಲಿಯರೆನ್ಸ್ 140 mm ಇದೆ. ಶಾರ್ಟ್ ರೈಡರ್ಸ್ಗೆಲ್ಲ ಕೂಡ ಆರಾಮಾಗಿ ಓಡಿಸ್ಬೋದು ಈ ಗಾಡಿ. ಹೈಟ್ ಎಲ್ಲ ಏನಿಲ್ಲ, 5'7" ಇರೋರು ಕೂಡ ಆರಾಮಾಗಿ ಓಡಿಸ್ಬೋದು. ಗ್ರೌಂಡ್ ಕ್ಲಿಯರೆನ್ಸ್ ಸ್ವಲ್ಪ ಹಂಪಲೆಲ್ಲ ಹೋಗ್ಬೇಕಾದ್ರೆ ಟಚ್ ಆಗುತ್ತೆ ಈ ಗಾಡಿ. ಈ ಗಾಡಿಯಲ್ಲಿ ಆಟೋ ಬ್ಲಿಪ್ಪರು ಮತ್ತು ಕ್ವಿಕ್ ಶಿಫ್ಟರ್ ಎರಡೂ ಇದೆ. ಆರಾಮಾಗಿ ಹೈವೇಲೆಲ್ಲ ಎತ್ಕೊಂಡು ಆರಾಮಾಗಿ ಕ್ವಿಕ್ ಶಿಫ್ಟರ್ ಯೂಸ್ ಮಾಡ್ಕೊಂಡು ಸಕ್ಕದಾಗಿ ನುಗ್ಬೋದು ಈ ಗಾಡಿಯಲ್ಲಿ. ಈ ಗಾಡಿಯಲ್ಲಿ ನನಗೆ ಒಂದೇ ಒಂದು ಇಷ್ಟ ಆಗದೆ ಇರೋದು ಏನಂದರೆ ಆರನ್ ನೋಡಿ, ಯಾವ್ದೋ ಸ್ಕೂಟಿ ಆರನ್ ಕೊಟ್ಬಿಟ್ಟಿದ್ದಾರೆ. ಇನ್ನೂ ಚೆನ್ನಾಗಿರೋ ಆರನ್ ಕೊಡ್ಬೋದಾಗಿತ್ತು ಈ ಗಾಡಿಗೆ. ಆದ್ರೆ ಈ ಗಾಡಿ ಎಲ್ಲ ಆರನ್ ಹೊಡೆದು ಹೋಗ್ಬೇಕಾಗಿರೋದಂತೆಲ್ಲ ಏನಿಲ್ಲ. ಆದ್ರೆ ಇನ್ನೂ ಒಂಥರ ಲೌಡ್ ಆಗಿರೋ ಆರನ್ ಕೊಡ್ಬೋದಾಗಿತ್ತು ಈ ಗಾಡಿಗೆ. ಸುಮ್ಮನೆ ಹೋಗ್ತಾ ಇದೆ ಗುರು 80ಗೆ. ಸುಮ್ಮನೆ ಎಕ್ಸ್ಲೀಟರ್ ಟಚ್ ಮಾಡಂಗಿಲ್ಲ, ಹಂಗೆ 80ಗೆ ಎಳೆದು ಬಿಸಾಕ್ತಾ ಇದೆ. ಲೈಫಲ್ಲಿ ಒಂದು ಸಕ್ಕತ್ತಾಗಿರೋ ವಿಷಯ ಏನು ಮಾಡಿದ್ದೀನಿ ಅಂದರೆ ಈ ಮೋಟೋ ಡೈಮೆನ್ಷನ್ ಅಂತ ಒಂದು ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ಅದರಿಂದ ಎಲ್ಲ ಥರ ನಾನು ಬೈಕ್ ಓಡಿಸ್ತಾ ಇದ್ದೀನಿ. ಫುಲ್ ಖುಷಿ ಆಗ್ತಾ ಇದೆ. ಅಷ್ಟೊತ್ತಿಂದ ಓಡಿಸ್ತಾ ಇದ್ದೀನಿ ಗಾಡಿ. ಫುಲ್ ಕಂಫರ್ಟಬಲ್ ಫೀಲ್ ಆಗ್ತಾ ಇದೆ. ಬಗ್ಗಿ ಓಡಿಸಿದ್ರೆ ಕೂಡ ಅಷ್ಟೊಂದು ಏನೋ ಬೆನ್ನೋವು ಕೈನೋವು ಆ ಥರ ಎಲ್ಲ ಏನು ಫೀಲ್ ಆಗ್ತಾ ಇಲ್ಲ. ಫುಲ್ ಕಂಫರ್ಟಬಲ್ ಆಗಿದೆ. ಲೈಫಲ್ಲಿ ತುಂಬ ಥರ ಅಡಿಕ್ಷನ್ ಇರ್ಬೋದು, ಆದರೆ ಬೈಕ್ ಅಡಿಕ್ಷನ್ ಮಾತ್ರ ಒನ್ ಟೈಮ್ ಮಾಡಿ ನೋಡಿ ನೀವು. ಕ್ರೇಜಿಯಾಗಿ ಅನ್ಸುತ್ತೆ. ಎಲ್ಲ ಟೈಮು ಎಲ್ಲ ತರ ಗಾಡಿ ಓಡಿಸಿದಾಗ ಮುಖದಲ್ಲಿ ಒಂದೊಂದ್ ತರ ಖುಷಿ ಬರುತ್ತೆ. ಈ ಫೀಲಿಂಗ್ ಮಾತ್ರ ಎಷ್ಟೇ ಕೋಟಿ ಕೊಟ್ರೇನೋ ನಿಮಗ್ ಸಿಗಲ್ಲ. ಪ್ರೀತಿಯ ಮುಂದೆ ಇಡದೆ ಯಾವ ಲೆಕ್ಕನೇ